ಗುಂಡ್ಲುಪೇಟೆ ತಾಲೂಕಿನ ಅಸಗುಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಾಮೇಶ್ವರ ದೇವಸ್ಥಾನಕ್ಕೆ ಸೋಮಳ್ಳಿ ಮಠದ ಸಿದ್ದಮಲ್ಲ ಸ್ವಾಮೀಜಿಗಳು ಹಾಗೂ ಮೂಡುಗೂರು ಮಠದ ಇಮ್ಮಡಿ ಉದ್ದಾನ ಸ್ವಾಮಿಗಳು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಸಂಪೂರ್ಣ ಗ್ರಾಮಸ್ಥರು ಹಾಜರಿದ್ದರು. रामेश्वर रामेश्वर जगदीश्वर परमेश्वर ಹಸಗುಳಿ ಗ್ರಾಮವನು ಕಾಯೋ ತಂದೆ, ಮಳೆ ಬೆಳೆಯ ನೀಡಿ ಅರಸು ಎಂದೇ. ಶಿವ ಪರಮಾತ್ಮ ನೀಲಕಂಠನೇ, ಸೃಷ್ಟಿಯ ಕರ್ತೃ ಪರಮೇಶ್ವರನೇ. ರಾಮೇಶ್ವರ ಶಿವ ರಾಮೇಶ್ವರ, ಕಾಪಾಡು ನಮ್ಮೂರ ರಾಮೇಶ್ವರ. ಜಗದೀಶ್ವರ ನೀ ಪರಮೇಶ್ವರ. ರಾಮೇಶ್ವರ ರಾಮೇಶ್ವರ ಜಗದೀಶ್ವರ ಪರಮೇಶ್ವರ. ಹಸಗುಳಿ ಗ್ರಾಮವನು ಕಾಯೋ ತಂದೆ, ಮಳೆ ಬೆಳೆಯ ನೀಡಿ ಅರಸು ಎಂದೇ. ಶಿವ ಪರಮಾತ್ಮ ನೀಲಕಂಠನೇ, ಸೃಷ್ಟಿಯ ಕರ್ತೃ ಪರಮೇಶ್ವರನೇ. ರಾಮೇಶ್ವರ ಶಿವ ರಾಮೇಶ್ವರ, ಕಾಪಾಡು ನಮ್ಮೂರ ರಾಮೇಶ್ವರ. ಜಗದೀಶ್ವರ ನೀ ಪರಮೇಶ್ವರ. ಇವತ್ತು ಬರ್ತಾ ಬರ್ತಾ ಸರ್ಕಾರದ ನಿಯಮಗಳು ಜೊತೆಗೆ ಇವತ್ತು ಏನು ಮುಂಚೆ ಸಹಕಾರ ಸಂಘ ಅಂದ್ರೆ ಹೆಂಗೆ ಅಂದ್ರೆ ಬಾರಿ ಇದಾಗಿತ್ತು, ಫ್ರೀ ಆಗಿತ್ತು. ಈಗ ಎಲ್ಲ ಕೇಂದ್ರ ಸರ್ಕಾರ ಇದ್ರ ಮೇಲೆ ಹಿಡಿತ ಸಾಧಿಸ್ತಿರೋದ್ರಿಂದ ಇವತ್ತು ಸಾಲ ಕೊಡ್ಬೇಕಾದ್ರೆ ಸುಮಾರು ಸಮಸ್ಯೆಗಳನ್ನ ಜನಸಾಮಾನ್ಯರು ಎದುರಿಸ್ತಾರೆ. ಯಾಕಂದ್ರೆ ಇವತ್ತು ಆ ಒಂದು ಕ್ರೈಟೀರಿಯಾ ಏನಿದೆ ಅದ್ರ ಪ್ರಕಾರ ಕೊಡ್ಬೇಕು. ಈಗ ಮಾತಾಡ್ತಾ 1 ಎಕರೆಗೂ 50,000 ಕೊಡ್ತಾರೆ ಅಂತ ಅಂದ್ರು. ಅದನ್ನ ಜಾಸ್ತಿ ಮಾಡ್ಲಿಕ್ಕೂ ಆ ಬೆಳೆ ಸಾಲ ಏನ್ ಬೆಳೀತಾರೆ ಏನು ಎಲ್ಲಾನು ನೋಡ್ತಾರೆ. ಇವತ್ತು ಸಿಬಿಲ್ ಸ್ಕೋರ್ ಬಂದಿದೆ ಯಾವ್ದಕ್ಕೆ, ಸಹಕಾರ ಸಂಘಕ್ಕೂ. ಮುಂಚೆ ಅದು ಇರ್ಲಿಲ್ಲ. ಈಗ ನಮ್ಮ ಬ್ಯಾಂಕ್ ಕ್ರೆಡಿಟ್ ನಾವೇನು ಉಳಿಸ್ಕೊಂಡಿದೀವಿ ಬ್ಯಾಂಕ್ಗಳಲ್ಲಿ, ನಾವ್ ಯಾವ ತರ ಸಾಲ ಮರುಪಾವತಿ ಮಾಡಿದ್ವಿ, ಯಾವ ತರ ಟೈಮ್ ಸರಿ ಕಟ್ಟಿದೀವಿ, ಅದ್ರ ಮುಖಾಂತರ ನಮ್ಗೆ ಮುಂದಿನ ಸಾಲಗಳು ಕೊಡುವಂತ ಯೋಜನೆನ ಇವಾಗ ಕೇಂದ್ರದವರು ಮತ್ತು ರಾಜ್ಯದಲ್ಲೂ ಸರ್ಕಾರ ನಮ್ಮ ಮೇಲೆ ಏರ್ತಿದೆ. ಸೊ ಹಂಗಾಗಿ ಈಗ ಮುಂಚೆ ಆದ್ರೆ ಏನಾಗೋದು, ಸಾಲ ಮನ್ನಾ ಮಾಡ್ತೀವಿ ಅಥವಾ ಸಾಲ ಕಟ್ಬಿಟ್ರೆ ರೀತಿಯ ಸೌಲಭ್ಯಗಳು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ನಾನು ನಿರ್ದೇಶಕನಾಗಾದ್ಮೇಲೆ ಈಗ ಸಾಕಷ್ಟು ಸಾಲ ವಸೂಲಾತಿನೂ ಇಂಪ್ರೂವ್ ಆಗಿದೆ. ಜೊತೆಗೆ ಹೊಸ ಸಾಲಗಳು ಕೊಡ್ಲಿಕ್ಕೂ ಅವಕಾಶಗಳು ಮಾಡ್ಕೊಟ್ಟಿದ್ದಾರೆ. ಈಗ ನಿಮ್ಗೆ ಬಂತ ಇದು ಹೊಸ ಸಾಲ ಇನ್ನೂ ಬಂದಿಲ್ಲ ಅಂದ್ರೆ ರೆಕಾರ್ಡ್ ಮಾಡ್ಕೊಟ್ಟಿದೀವಿ ಸರ್. ಅದೇ ಈಗ ರೆಕಾರ್ಡ್ ಮಾಡ್ಕೊಟ್ಟಿದ್ರೆ ಹೊಸ ಸಾಲಗಳ ಅವಕಾಶಗಳು ಈಗ ಜಾಸ್ತಿ ಆಗ್ತದೆ. ನಾನು ಸೋಮವಾರ ಬೋರ್ಡ್ ಮೀಟಿಂಗ್ ಇದೆ ಬ್ಯಾಂಕ್, ಅವತ್ತು ಮಾತಾಡಿ ಖಂಡಿತವಾಗ್ಲೂ ಬೇಕಾಗಿರೋಂತ ಸೌಲಭ್ಯಗಳನ್ನ ಮಾಡ್ಕೊಡೋಂತ ಕೆಲಸ ಮಾಡ್ತೀನಿ. ಜೊತೆಗೆ ಇವತ್ತು ಏನು ನೋಡ್ತಾ ಇದ್ರೆ ರೆಕಾರ್ಡ್ ಅಲ್ಲಿ ಸಂಘಕ್ಕೆ ಸ್ವಲ್ಪ ಆದಾಯನೂ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನ ಬೆಳೆಸ್ಬೇಕಾಗಿರೋದು ನೀವು ಸಹ. ಹಂಗಾಗಿ ನೀವೆಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವಕಾಶಗಳು ಜಾಸ್ತಿ ಆಗ್ತದೆ, ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಪಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇವತ್ತು ಹೆಚ್ಚು ಮಾಡ್ಬೇಕು ಅನ್ನೋದು ನಮ್ದು ಒತ್ತಡ ಇದೆ. ಹಿಂದೆ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರೋ ಸಮಯದಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಸಹಕಾರ ಬ್ಯಾಂಕಿಗೆ ಹೆಚ್ಚಿನ ಅನುದಾನ ಸರ್ಕಾರದಿಂದ ಕೊಟ್ಟರೆ ಸಾಲ ಸೌಲಭ್ಯಗಳು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ್ವಿ. ಅವ್ರು ಆಯ್ತು ಅಂತ ಹೇಳಿದ್ರು. ಈಗ ಅದನ್ನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಶಿವಕುಮಾರ್ ಅವರು. ಸೊ ಅವ್ರಿಗೆ ಇದ್ರ ಬಗ್ಗೆ ಮಂದಟ್ಟು ಮಾಡಿ, ಯಾಕಂದ್ರೆ ಇವತ್ತು ಅವ್ರಿಗೆ ಮಂದಟ್ಟು ಮಾಡೋ ಮುಖಾಂತರ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳು ಮಾಡ್ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಹಂಗಾಗಿ ಅವ್ರ ಮುಖಾಂತರ ಹೆಚ್ಚಿನ ಸಾಲ ಸೌಲಭ್ಯ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ಒಂದು ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ
ಮಾತಾಡ್ತಾ ಶಿವನಾಗಪ್ಪ ಹೇಳ್ದಂಗೆ ನಾನು ಮೊನ್ನೆ ಕೂಡ ಹೇಳಿದೀನಿ. ಯಾಕಂದ್ರೆ ಇವತ್ತು ಯಾರು ಅವಧಿ ಇದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಮುಂದಿನವ್ರಿಗೆ ಅವಕಾಶ ಕೊಟ್ಟಂಗೆ ಆಗ್ತದೆ. ಆ ಮುಂದಿನವರು ಕೂಡ ಒಂದು ಹಿಂದೆ ಇದ್ದವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರ್ತದೆ. ಸೊ ಹಂಗಾಗಿ ಏನು ಮಾತುಕತೆ ಪ್ರಕಾರ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಅಭಿನಂದಿಸ್ತಾ, ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಈ ಸಹಕಾರ ಸಂಘದ ಬೆಳವಣಿಗೆ ನಿಮ್ ಕೈಲಿದೆ. ಯಾಕಂದ್ರೆ ಇವತ್ತು ನಾವು ಹೇಳ್ಬೋದು, ನಾವು ಮಾತಾಡ್ಬೋದು, ನಮ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ನಂಗೆ ಬರ್ತಕ್ಕಂಥ 35 ಸೊಸೈಟಿಗಳ ಬೆಳವಣಿಗೆನು ಆ ಸೊಸೈಟಿ ಒಳಗೆ ಪಡೋಂತ ಗ್ರಾಮಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಸಾಲಗಾರರು ಏನಿದ್ದಾರೆ ಅವರ ಕೈಯಲ್ಲಿ ಈ ಸೊಸೈಟಿಯ ಬೆಳವಣಿಗೆ ಇದೆ. ಸೊ ಹಂಗಾಗಿ ಇದರಲ್ಲಿ ಎಲ್ಲರ ಸಹಕಾರ ಭಾರಿ ಮುಖ್ಯ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೀನಿ. ಇವ್ರದ್ದು ಮಾದಪ್ಪಣ್ಣದಲ್ಲಿ ವ್ಯವಸಾಯಕ್ಕೆ ಏನ್ ನಮ್ಮ ಕೃಷಿ ಚಟುವಟಿಕೆಗೆ ಏನ್ ಬೇಕೋ ಅದಕ್ಕೆ ಉಪಯೋಗಿಸ್ಕೊಂಡು ಅದರಿಂದ ಆದಾಯನ ಪಡಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಆತರ ಉಚಿತ ರಹಿತ KCC ಸಾಲ ಕೊಡ್ತಾ ಇರೋದು. ಈಗ ನಮ್ಮಲ್ಲಿ ಏನಾಗಿದೆ 5 ಲಕ್ಷ ತಗೊಳ್ಳೋದು, ಯಾರಿಗೋ 3% ಬಡ್ಡಿ ಕೊಟ್ಬಿಡೋದು. ಕೊನೆಯಲ್ಲಿ ಒಂದು 15 ದಿನ ನಮ್ಗೆ 5 ಲಕ್ಷ ಇದ್ರೆ ಸಾಕು, ಹಿಂಗ್ ಕಟ್ಟೋದು, ಪುನಃ ಇನ್ನು 15 ದಿವಸಕ್ಕೆ ಅದು ಮತ್ತೆ ಬರ್ತದೆ, ಮತ್ತೆ ಅದು ರೂಟೀನ್ ಆಯ್ತಾ ಇರ್ತದೆ. ಹಾಗಾಗಿ ಆ ತರದ ಕೆಲಸ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಆ ಮಾತು ಹೇಳ್ತಾ ಇದ್ದೀನಿ. ಇದನ್ನ ಇನ್ನೂ ಹಲವಾರು, ಈಗ ಮಧ್ಯಂತರ ಸಾಲಗಳಿರ್ಬೋದು, ಅಲ್ಪಾವಧಿ ಸಾಲಗಳಿರ್ಬೋದು, ಮತ್ತೆ ಕೃಷಿ ಚಟುವಟಿಕೆಗೆ ಬೇಕಾದಂತ ಎಲ್ಲ ಸಾಲ ಸೌಲಭ್ಯಗಳನ್ನ ಈಗ ನಬಾರ್ಡ್ ಇಂದ ಅಪೆಕ್ಸ್ ಬರುತ್ತೆ, ಅಪೆಕ್ಸ್ ಇಂದ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ ಗಳಿಗೆ ಬರುತ್ತದೆ, ಜಿಲ್ಲಾ ಕೇಂದ್ರ ಬ್ಯಾಂಕ್ಗಳಿಂದ ನಮ್ಮ ಕೃಷಿ ಪತ್ತಿನ ಸಹಕಾರ ನಮ್ಮ ತಾಲೂಕು ಕೇಂದ್ರ ಬ್ಯಾಂಕ್ಗಳಿಗೆ ಬಂದು ಅದರ ಮುಖೇನ ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇವು ಕೊಡೋಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ನಮ್ಗೆ ಯಾಕೆ ಇಷ್ಟು ಈ ಸಾಲ ಕಮ್ಮಿ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಸ್ವಲ್ಪ ತಾರತಮ್ಯ ಮಾಡಿತು ನಮಗೆ ಪ್ರಾರಂಭದಲ್ಲಿ. ಅದು ನಮಗೆ ಬರಬೇಕಾದಂಥ 5,800 ಕೋಟಿ ನಮ್ಮ ಸಾಲ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ಗೆ ಬರಬೇಕಾಗಿತ್ತು ನಬಾರ್ಡಿಂದ. ಇವೇನ್ರಿ ಬಂದದ್ದು 2,400 ಕೋಟಿ ಮಾತ್ರ. ನಬಾರ್ಡಿಂದ ನಮಗೆ ಬರೋ ದುಡ್ಡೇನೆ 5,800 ಕೋಟಿ ದುಡ್ಡು. ಸಾಧಾರಣ ನೀವೆಲ್ಲ ಕೇಳ್ತಾ ಇರ್ತೀರಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಷ್ಟೋ ಭಾಷಣಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಬರ್ಬೇಕಾದಂತ ಹಣ ಇವತ್ತು ಬರ್ದೇನೆ ಬರೀ 2,300 ಕೋಟಿ ಹಣ ಇವತ್ತು ಬಂದಿದೆ. ಬಂದಂತದ್ದನ್ನ ನಿಮ್ಗೆ ಕಮ್ಮಿ ಮಾಡಿ ವಿತರಣೆ ಮಾಡಿದ್ದಾರೆ. ಇವತ್ತು ಅದೆಲ್ಲ ಬಂದಿದ್ರೆ ಇನ್ನೂ ಹೆಚ್ಚಿನ, ಈಗ ಏನೋ ಎಕರೆಗೆ 40,000 30,000 ಏನೋ ಕೊಡ್ತಿರಲ್ಲ ನೀವು. ಬಾಳೆ ಬೆಳೆದ್ರೆ ಇಷ್ಟು, ಜೋಳ ಬೆಳೆದ್ರೆ ಇಷ್ಟು, ಕಬ್ಬು ಬೆಳೆದ್ರೆ ಇಷ್ಟು, ಅಥವಾ ತೆಂಗಿನ ತೋಟಕ್ಕೆ ಇಷ್ಟು, ಏನೋ ಒಂದು ಇದೆ, ಅದು ಸ್ಕೇಲ್ ಆಫ್ ಫೈನಾನ್ಸ್. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಡೋ ಅಂತ ಕೆಲಸ ಮಾಡ್ಬೋದಾಗಿತ್ತು. ಹೆಚ್ಚಿನ ಹಣ ಬಂದಿದೆ, ಅದು ಬರದೇ ಇರೋದ್ರಿಂದ ಅದನ್ನೆಲ್ಲ ಕಮ್ಮಿ ಹಾಕಿ ಆ ಪ್ರತಿ ವರ್ಷ ಜಾಸ್ತಿ ಮಾಡುವಾಗ್ಲೂ 5% ಮಾಡ್ತಿದ್ರು, 3% ಮಾಡ್ತಿದ್ರು, 10%, 15%, 20% ವರೆಗೂ ಮಾಡ್ಬೇಕಾಗಿತ್ತು. ಈ ಸಾರಿ ಇವಾಗ ಮತ್ತೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಸಂಘಕ್ಕೆ ಏನು ಸಾಲ, ಹೊಸ ಸಾಲಗಳು, ಈಗ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಗಣೇಶ್ ಅವ್ರು ಬಂದ ಮಾತಾಡ್ಲಿ ಅಂತ, ಏನ್ ಸಾಲ ಹೊಸದಾಗಿ ಕೊಡ್ತಕ್ಕಂಥ ಸಾಲಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ಗಣೇಶ್ ಪ್ರಸಾದ್ ಅವರು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕು ನಮ್ಮ ಹಿಡಿತದಲ್ಲಿದೆ, ನಮ್ಮವರೇ ಅಧ್ಯಕ್ಷರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗಣೇಶ್ ಪ್ರಸಾದ್ ಅವರು ಈ ಒಂದು ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸೌಭಾಗ್ಯ. ಅವ್ರಿರೋ ಸಂದರ್ಭದಲ್ಲಿ 5 ವರ್ಷದಲ್ಲಿ ಇನ್ನೂ ನಿಮ್ಮ ಸಂಘದ ಬೆಳವಣಿಗೆಗೆ ಏನೇನು ಸೌಲಭ್ಯಗಳನ್ನ ಬೇಕಾ ಮಾಡಿಸ್ಕೊಂಡು ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಈಗಾಗಲೇ 2,66,000 ರೂಪಾಯಿ ಈ ನಿವ್ವಳ ಲಾಭ ಬಂದಿದೆ. ಹಳೆ 3 ಲಕ್ಷ ಚಿಲ್ಲರೆ, 3.5 ಲಕ್ಷ ಚಿಲ್ಲರೆನ ಕಳೆದು ಏನು ಕಳೆದ ವರ್ಷ ನಾನು 1ನೇ ತಾರೀಕು ಅಥವಾ 2ನೇ ತಾರೀಕು ಈ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಯಾರನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅವ್ರು ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಗತ್ತೆ. ನಾನು ಮಾನ್ಯ ಗಣೇಶ್ ಪ್ರಸಾದ್ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನೀವು ಅವತ್ತು ಮೊನ್ನೆನೂ ಕೂಡ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಏನಂತಂದ್ರೆ, ಸಿದ್ದರಾಮಯ್ಯನವರು ಏನ್ ಮುನ್ನುಡಿ ಬರೆದಿದ್ದಾರೆ, ಇದು ಗ್ರಾಮ ಪಂಚಾಯತಿ ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ, ಅಥವಾ ಸಹಕಾರ ಸಂಘಗಳೇ ಆಗ್ಲಿ, ಅದನ್ನ ನೀವು ಮುನ್ನುಡಿ ಬರೀಬೇಕು, ಯಾರು ನಮ್ ಕೈ ಏರಿಸ್ಕೋಬಾರ್ದು ಅಂತ ಮೊನ್ನೆ APMC ವಿಚಾರಕ್ಕೆ ಬಂದಾಗ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ನಾಗರಾಜನ್ ಸೂಚಿಸಿದ್ರು. ಅವತ್ತು ಹೇಳಿದ್ರು, ನೀವು ಯಾರು ನಮ್ ಕೈ ಏರಿಸ್ಕೋಬಾರ್ದಪ್ಪ, ನೀವೇನು ಬೈಂಡಿಂಗ್ ಮಾಡ್ಕೊಂಡಿರ್ತೀರಿ ಲೋಕಲ್ ಆಗಿ, ಆ ಬೈಂಡಿಂಗ್ ಕಟಿಬದ್ಧರಾಗಿ ಆ ಸ್ಥಾನವನ್ನ ಉಳಿಸ್ಕೊಂಡು, ಆ ಒಂದು ಗೌರವ ಉಳಿಸ್ಕೊಂಡು ನೀವು ನಡೀಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಏನ್ ಹೇಳಿದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಅವತ್ತು ರಾಜೀನಾಮೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಮುಂದಿನ ಬೆಳವಣಿಗೆ ಏನಿದೆ ಅದನ್ನ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ. ಹಾಗಾಗಿ ಗಣೇಶ್ ಪ್ರಸಾದ್ ಅವರಿಗೆ ಅಭಿವಂದಿಸ್ತಾ, ಬಹಳಷ್ಟು ನಮಗೆ